ಈ ಮಟ್ಟಕ್ಕೆ ಹೆಂಗೆ ನೀವು ಇಲ್ಲಿ ಕೊಟ್ರಿ, ಹಂಗೆ ನೀವು ಕೂಡ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು. ಹಿರಿಯರು ಹೇಳ್ತಾರೆ, ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು, ಬೇಡಿ ಕುಗ್ಗಬೇಡ, ಕೊಟ್ಟು ಕೊರಗಬೇಡ ಅಂತೇಳಿ. ಹಂಗೆ ನಿಮ್ಗೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಲ್ಲ, ಈ ಮಠದ ಒಬ್ಬ ಭಕ್ತನಾಗಿ, ಶ್ರೀಗಳ ಒಬ್ಬ ಶಿಷ್ಯನಾಗಿ, ಅಜ್ಜನ ಒಬ್ಬ ಅನುಯಾಯಿಯಾಗಿ ನೀವು ಕೂಡ ನಿಮ್ದೆಲ್ಲರೂ ಕೂಡ ಸೇವೆ ಅವಶ್ಯಕತೆ ಇದೆ. ಸೊ ಕೈ ತುಂಬಿ ದಾನವನ್ನ ಮಾಡಿ ಆ ಗುರುಭವನ ಕಟ್ಟಿ ಜನರ ಕಲ್ಯಾಣಕ್ಕೆ ಅನುಕೂಲ ಆಗುವಂತ ಕೆಲಸಕ್ಕೆ ತಾವೆಲ್ಲ ಕೂಡ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಈ ಒಂದು ಧರ್ಮ ಸಭೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಏಕೆಂದ್ರೆ ಹಿರಿಯರು ಹೇಳಿದ್ದಾರೆ, ಮನೆ ಹುಷಾರೋ ಮಠ ಹುಷಾರೋ ಅಂತ. ನಿಮ್ಮ ಮನೆಯನ್ನ ನೀವು ಯಾವ ರೀತಿ ಕಾಪಾಡ್ತೀರಿ ಆ ರೀತಿ ನಿಮ್ಮ ಮಠವನ್ನು ಕೂಡ ನೀವು ಕಾಪಾಡಬೇಕು. ನಾವೆಲ್ಲ ಗುರುವೇ ನಮ್ಮ ಸಾಕ್ಷಾತ್ ದೇವರು, ಗುರುವೇ ನಮ್ಗೆಲ್ಲರೂ ಕೂಡ ಜಗತ್ತಿನ ಪಾಲಕ ಅಂತ ಹೇಳಿ ಇವತ್ತು ನಾವು ನಮ್ಮ ಮಠಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನಗೂ ಅಜ್ಜನಿಗೂ ಇರುವಂಥ ಸಂಬಂಧ, ನಂಬಿಕೆ ನೀವೆಲ್ಲ ಗೊತ್ತಿದೆ. ಸೊ ನಾವೆಲ್ಲ ಮಾರ್ಗದರ್ಶನದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರೆಗೂ ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ. ಆ ಶಕ್ತಿ ಪ್ರಯೋಗ ಆಗಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ತುಂಬಿಯಾಗಿ ಆ ಮಾರ್ಗದರ್ಶನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಭೂಮಿಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡೋಕೆ ಹೋಗುದಿಲ್ಲ. ಈಗ ಈ ಮಠದ ಭಕ್ತ ಎಲ್ಲೆಲ್ಲಿಗೆ ಏನೇನು ಸಿಗ್ತದೆ ಅಂತೇಳಿ ಕೆಲವರೆಲ್ಲ ನಾನು ಅಜ್ಜನ ಹೆಸರು ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಕೆಲವರೆಲ್ಲ ನಕ್ದವರಿದ್ದಾರೆ, ಕೆಲವರು ಸಂತೋಷ ಪಟ್ಟಿದ್ದಾರೆ, ಕೆಲವರಿಗೆ ನಂಬಿಕೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ. ಹಂಗೆ ನಾವೆಲ್ಲ ನಂಬಿಕೆ ಮೇಲೆ ನಂಬ್ಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಸ್ವಾಮೀಜಿಯವರು ಕೂಡ ಇವತ್ತು ಶ್ರೀಗಳು ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗುರುವಿನ ಗುಲಾಮ ಆಗೋ ತನಕ ದೊರದೆಯ ಮುಕ್ತಿ ಅಂತ ಹೇಳಿ ಹಿರಿಯರೆಲ್ಲ ಕೂಡ ಇವತ್ತು ಮಾರ್ಗದರ್ಶನವನ್ನು ಕೊಟ್ಕೊಂಡು ನಮಗೆಲ್ಲ ಹೋಗಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಧರ್ಮಸಭೆಯಲ್ಲಿ. ಈ ಜಾತ್ರಾ ಮಹೋತ್ಸವ ಮೊದಲಿಂದ ಕೂಡ ನಡೀತಾ ಇದೆ. ಇವತ್ತು ಇನ್ನ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಮಠ, ಈ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿದ್ಯಾ ಕ್ಷೇತ್ರದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮ ಗಂಗಾಧರಜ್ಜ ಅವರು ಲಿಂಗೈಕ್ಯ ಆದಂತ ಈ ಕ್ಷೇತ್ರ, ಆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಲ್ಲೂ ಕೂಡ ಬೇಕಾದಷ್ಟು ಈ ಗುರುಗಳ ಮಾರ್ಗದರ್ಶನದಲ್ಲಿ ಅಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಸೊ ಇವತ್ತು ನಾವೆಲ್ಲ ಕೂಡ ಇದನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ನಾನು ಕೂಡ ಬಹಳ ಸಂತೋಷದಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಬಂದಿದ್ದೇನೆ. ಅಂದ್ರೆ ಇದ್ರ ಮಹತ್ವ ಬರ್ಬೇಕಾದ್ರೆ 2:30-3 ಗಂಟೆ, ಹೋಗ್ಬೇಕಾದ್ರೆ 3 ಗಂಟೆ, ಇಲ್ಲಿ ಬರೀ ಒಂದು 10 ನಿಮಿಷ. ಅಂದ್ರೆ ಈ ಮಠದ ಶಕ್ತಿ, ಈ ಗುರುಗಳ ಪೀಠದ ಹಿಂದೆ ಇರುವಂತ ಶಕ್ತಿ ನಿಮ್ಗೆಲ್ಲ ಕೂಡ ಅರಿವಿದೆ. ನೀವೆಲ್ಲರೂ ಕೂಡ ಭಕ್ತಾದಿಗಳು ಕೂಡ ಈ ಪೀಠದ ಶಕ್ತಿಯಿಂದ ಮಾರ್ಗದರ್ಶನ ಪಟ್ಟಿ ತಾವೆಲ್ಲ ನೆಮ್ಮದಿಯನ್ನ ಪಡ್ಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಮತ್ತು ಈ ಮಠದ ಒಬ್ಬ ಭಕ್ತನಾಗಿ ನಾನು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಹಂಗೆ ಇವತ್ತು ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ಮುಂದಿನ ದಿನ ಸದ್ಯದಲ್ಲೇ ಬೆಂಗಳೂರಿನಲ್ಲೂ ಕೂಡ ಶ್ರೀಗಳು ಇವತ್ತು ನಾವು ಬರೀ ಭೂಮಿ ಪೂಜೆ ನಾವು ಒಂದು 8 ಜನ ಮಾತ್ರ ನಿಂತ್ಕೊಂಡು ಮಾಡ್ತೀವಿ. ಸೊ ಕಾರ್ಯಕ್ರಮ ಮುಗಿದ ಮೇಲೆ ಮಠ ಅಲ್ಲಿ ಗುರುಭವನ ಕಟ್ಟಿದ ಮೇಲೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಾವು ಮಾಡೋಣ. ಸೊ ಇವತ್ತು ನಮ್ಮ ಬದುಕನ್ನ ನಾವು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಕೆಲಸ ಮಾಡಿಕೊಂಡು ನೆಮ್ಮದಿ ಪಡ್ಕೊಳ್ಳಿಕ್ಕೆ ನಾವು ಬಂದಿದ್ದೇವೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಹಂಗೆ ಇವತ್ತು ನಮ್ಮ ಮಠ
ಇಲ್ಲಿಗೆ ಬಂದು ಈ ಒಂದು ಹಿಂದೆ ಹೆಂಗಿತ್ತು ಅಂತ ತಾವು ನೋಡಿದ್ದೀರಿ, ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ ನೋಡಿದ್ದೀರಿ. ಶಕ್ತಿ ಇಲ್ಲದೆ ಹೋದ್ರೆ, ನಂಬಿಕೆ ಇಲ್ಲದೆ ಹೋದ್ರೆ ಯಾರು ಕೂಡ ಹಿಂಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವೆಲ್ಲ ಒಂದು ಕೊಡುಗೈ ದಾನಿಗಳಾಗಿ ಈ ರೀತಿ ಅಭಿವೃದ್ಧಿಯನ್ನ ಮಾಡಿದ್ದೀರಿ. ಸೊ ಅಂಗಕ್ಕೆ ಆಚಾರವೇ ಆಶ್ರಯ, ಆಚಾರಕ್ಕೆ ನಮ್ಮೆಲ್ಲರ ಪ್ರಾಣವೇ ಆಶ್ರಯ, ಪ್ರಾಣಕ್ಕೆ ಜ್ಞಾನವೇ ಆಶ್ರಯ, ಜ್ಞಾನಕ್ಕೆ ಲಿಂಗವೇ ಆಶ್ರಯ, ಲಿಂಗಕ್ಕೆ ಜಂಗಮನೇ ಆಶ್ರಯ ಅಂತೇಳಿ ಇವತ್ತು ನಮ್ಮ ಅನೇಕ ಶ್ರೀಗಳು ಕೂಡ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಗುರುವಿನಿಂದ ಬಂಧುಗಳು, ಗುರುವಿನಿಂದ ದೈವಗಳು, ಗುರುವಿನಿಂದ ಪುಣ್ಯ ಜಗಕ್ಕೆಲ್ಲ, ಗುರುವಿನಿಂದ ಮುಕ್ತಿ ಕೂಡ ಅಂತ ಹೇಳಿ ಸರ್ವಜ್ಞ ಕೂಡ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಧರ್ಮ ಎಂದರೆ ಮನುಷ್ಯತ್ವ, ಆ ಮನುಷ್ಯತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕಾಪಾಡಲಿಕ್ಕೆ ಇವತ್ತು ನಾವೆಲ್ಲ ಕೂಡ ನಾವು ಬೆಳ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರ ಕೂಡ ಜನರ ಕಲ್ಯಾಣಕ್ಕೆ, ಜನರ ಬದುಕಿಗೆ ಇವತ್ತು ದೀಪ ಹಚ್ತೋ ನಾವು. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತಾಗಲಿ, ಜ್ಞಾನವಂತರಾಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ನಾವೆಲ್ಲ ಸೇರಿ, ವೇದಿಕೆಯವರೆಲ್ಲ ಸೇರಿ ಭಾಳ ಸಂತೋಷದಿಂದ ನಿಮ್ಮ ಬದುಕು ಬೆಳಕಾಗಿರಲಿ ಅಂತೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ಬೆಳೆಸಿದ್ದೇವೆ. ಸೊ ಅದರಿಂದ ಯಾವುದೋ ಜಾತಿ ಧರ್ಮ ಅನ್ನೋದು ಕಾಣದೆ ಈ ಮಠ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ.